ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನಲ್ಲಿ ಪರಿಸರ ಸಂರಕ್ಷಣೆ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಪರಿಸರ ಪ್ರೇಮಿ ಮಹಾಲಿಂಗಯ್ಯ ಸೈಕಲ್ ಯಾತ್ರೆ ಹಮ್ಮಿಕೊಂಡಿದ್ದರು. ಕೆಆರ್ಪೇಟೆ ಪಟ್ಟಣದ ಮಡುವಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡ ಹಾಗೂ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪರಿಸರ ರಕ್ಷಣೆ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಪರಿಸರ ಪ್ರೇಮಿ ಮಹಾಲಿಂಗಯ್ಯ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆ ಹಾಗೂ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮೂಲಕ ಈ ಶಾಲೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಶಿಕ್ಷಣ ಸಬಲೀಕರಣಕ್ಕೆ ಆದ್ಯತೆ ನೀಡುವುದು ಬಹಳ ಮುಖ್ಯವಾಗಿದೆ ಎಂದು ತುಮಕೂರಿನ ಪರಿಸರ ಪ್ರೇಮಿಯೂ ಆದ ಸೈಕ್ಲಿಸ್ಟ್ ಮಹಾಲಿಂಗಯ್ಯ ಕುಶಾಲನಗರದಲ್ಲಿ ತಿಳಿಸಿದರು. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಉಳಿವು ಮತ್ತು ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲು ಸೈಕಲ್ ಮೂಲಕ ರಾಜ್ಯ ಪರ್ಯಟನೆ ಕೈಗೊಂಡಿರುವ ಮಹಾಲಿಂಗಯ್ಯ ಮಾತನಾಡಿ, ನಾವು ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆಯೊಂದಿಗೆ ದೇಶವನ್ನು ಹಸಿರಿನಿಂದ ಸಮೃದ್ಧಗೊಳಿಸಿ ಕಂಗೊಳಿಸುವುದು ಸೇರಿದಂತೆ ರಾಜ್ಯದಲ್ಲಿರುವ ಕನ್ನಡ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂದು ಮನವಿ ಮಾಡಿದರು. ಕೊಡಗು ಸಂಚಾರ ಪೂರೈಸಿ ಮೈಸೂರು ಜಿಲ್ಲೆಗೆ ತೆರಳುವ ಸಂದರ್ಭದಲ್ಲಿ ಕುಶಾಲನಗರದ ಪ್ರವಾಸಿ ಮಂದಿರದ ಬಳಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಕುಶಾಲನಗರಕ್ಕೆ ತುಮಕೂರಿನ ಶ್ರೀಯುತ ಮಹಾಲಿಂಗಯ್ಯನವರು ಬಂದಿದ್ದಾರೆ. ಬೈಸ್ಕಲ್ ಜಾಥದ ಮೂಲಕ ನಾಡಿನಲ್ಲಿ ಸಂಚಾರ ಮಾಡಿಕೊಂಡು ಅವರು ನಮ್ಮ ನಾಡು ನುಡಿ ಸಂಸ್ಕೃತಿ ಜೊತೆಗೆ ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಧ್ಯೇಯೋದ್ದೇಶ, ಹಾಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಉದ್ದೇಶದಿಂದ ಅವರು ಬಂದಿರ್ತಿರೋದು ಭಾಳ ಹೆಮ್ಮೆ ವಿಷಯ. ಸರ್ಕಾರಿ ಶಾಲೆಗಳು ಬಡ ಮಕ್ಕಳ ಮತ್ತು ಗ್ರಾಮೀಣ ಜನರ ಮಕ್ಕಳ ಕಲಿಕೆಗೆ ಉತ್ತಮ ಸೌಲಭ್ಯನ ಕೊಡ್ತದೆ, ಉಳಿಸಬೇಕು ಅನ್ನೋ ದಿಸೆಯಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ. ತುಮಕೂರಿನವರಾದ ಮಹಾಲಿಂಗಯ್ಯನವರ ಈಗಾಗಲೇ ಸುಮಾರು 23 ಜಿಲ್ಲೆಯನ್ನು ಸುತ್ತಿ ಸುಮಾರು 5,500 ಕಿಲೋಮೀಟರ್ನ ಸುತ್ತಿ ಕೊಡಗು ಜಿಲ್ಲೆ ಬಂದು ಕುಶಾಲನಗರದಿಂದ ಈ ದಿನ ಮೈಸೂರು ಜಿಲ್ಲೆಗೆ ಹೋಗ್ತಾರೆ. ಹುಣಸೂರು ಮಾರ್ಗವಾಗಿ ಹುಣಸೂರಿಂದ ಹಾಗೆ ಮೈಸೂರು, ಚಾಮರಾಜನಗರ, ಮಂಡ್ಯದ ಮೂಲಕ ಬೆಂಗಳೂರಿಗೆ 15 ತಾರೀಕು ಆಗಸ್ಟ್ 15ರಲ್ಲಿ ತಲುಪಿ ಅನಂತರ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆ ಮೂಲಕ ನಾವೆಲ್ಲರೂ ಕೂಡ ಅಂಥವ್ರನ್ನ ಸ್ವಾಗತಿಸಬೇಕು, ಒಂದು ನಾಗರಿಕ ಪ್ರಜ್ಞೆ ಉಳ್ಳಂಥವ್ರು ಅಂತ ಹೇಳಿ ನಾವು ಎಲ್ಲರೂ ಸೇರಿಕೊಂಡು ಶ್ರೀಯುತ ನಾಗೇಶ್ವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಹಾಗೆ ನಮ್ಮ ಮಹೇಂದ್ರವರು ಜಿಲ್ಲಾ ಪ್ರೌಢಶಾಲಾ ಸಾಂಸ್ಕೃತಿಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಚಂದ್ರಮೋಹನ್ ಅವರು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಸ್ವಚ್ಛತಾ ಆಂದೋಲನ ತೊಡಗಿಸ್ಕೊಳ್ತಿರ್ತಕ್ಕಂಥದ್ದು ಪರಿಸರ ಸಂರಕ್ಷಣೆಗಳು. ಈ ಒಂದು ಜಾಥಾ ಉದ್ದೇಶ ಈಡೇರಲಿ, ಆ ಮೂಲಕ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆ ಮಾಡೋ ಮುಂದಿನ ಪೀಳಿಗೆಗೆ ಉತ್ತಮ ಒಂದು ಕೊಡುಗೆ ಕೊಡೋಣ. ಹಾಗೆ ಸರ್ಕಾರಿ ಶಾಲೆ ಲಿಂಗಯ್ಯ ಅಂತ ಇಡೀ ರಾಜ್ಯಾದ್ಯಂತ 31 ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ರಿಂದ 10 ಎಕರೆ ಕಿರು ಅರಣ್ಯ ಅಥವಾ ಪಕ್ಷಿಧಾಮವನ್ನು ಸರ್ಕಾರದಿಂದ ಯೋಜನೆ ತಂದು ಅಭಿವೃದ್ಧಿ ಪಡಿಸಬೇಕು. ಕಾರಣ ಇಷ್ಟೇ, ಮುಂದಿನ ಪೀಳಿಗೆ ಸಕಲ ಜೀವರಾಶಿಗಳಿಗೂ ಈ ಪರಿಸರ ಅನ್ನೋದು ಅಮೃತ ಇದ್ದಂತೆ. ಈ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಬಿಟ್ಕೊಡೋದು ಪ್ರತಿಯೊಬ್ಬ ಈ ದೇಶದ ನಾಗರಿಕರ ಕರ್ತವ್ಯ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಬೇಕು, ಪರಿಸರ ಪ್ರೇಮವನ್ನು ಬೆಳೆಸ್ಕೊಬೇಕು, ಪರಿಸರವನ್ನು ಸಮೃದ್ಧಿಯಾಗಿ ಈ ದೇಶಕ್ಕೆ ಬಿಟ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪರಿಸರ. ನಮ್ಮ ಪರಿಸರ ಪ್ರೇಮ ಮತ್ತು ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಮತ್ತೆ ಅದೇ ಈ ದೇಶವನ್ನ ಮುನ್ನಡೆಸುವಂತ ಯುವ ಪೀಳಿಗೆ, ಇವತ್ತೇನು 70% ನಮ್ಮ ದೇಶದಲ್ಲಿ ಬಡವರಿದ್ದೀವಿ, ಅವ್ರಿಗೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸರ್ಕಾರಿ ಶಾಲೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ತೆರಿಗೆ ದುಡ್ಡಲ್ಲಿ ನಮ್ಮ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ ಮತ್ತು ಸಮೃದ್ಧಿಯಾದಂಥ ಪರಿಸರವನ್ನು ಬಿಟ್ಕೊಡ್ಬೇಕು. ಅದು ನಮ್ಮನ್ನು ಹಾಳುವಂಥ ಸರ್ಕಾರ, ಆ ಸರ್ಕಾರದ ಜವಾಬ್ದಾರಿ ಮತ್ತೆ ಜನಗಳ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಮನವಿ ಆಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಕೊಡುವಂಥ ಮನವಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ದೇಶದ ಹಿತದೃಷ್ಟಿಯಿಂದ, ಮುಂದಿನ ಪೀಳಿಗೆಯ ಮಕ್ಕಳ ಹಿತದೃಷ್ಟಿಯಿಂದ ಈ ಸೈಕಲ್ ಜಾಥಾದ ಮುಖಾಂತರ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದು ಪರಿಸರ ಸಂರಕ್ಷಣೆ ಮತ್ತು ಸರ್ಕಾರಿ ಶಾಲೆ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಬೇಕು. ದಯವಿಟ್ಟು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅಂತೇಳಿ ಈ ಮುಖಾಂತರ ಪ್ರತಿ ನಾಡಿನ ಸಮಸ್ತ ಜನತೆಗೆ ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಮಡುವಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡ ಹಾಗೂ ಗ್ರಾಮದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು.
ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಗ್ರಾಮದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನೆರೆದಿದ್ದ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಜನರು ಕಾನ್ವೆಂಟ್ಗಳ ವ್ಯಾಮೋಹ ಹಾಗೂ ಆಂಗ್ಲ ಮಾಧ್ಯಮದ ಪ್ರೇಮದಿಂದ ಹೊರಬಂದು ಪ್ರಾಥಮಿಕ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲೇ ಕೊಡಿಸಲು ಮುಂದಾಗಬೇಕು ಹಾಗೂ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡುವುದರ ಮೂಲಕ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುವುದನ್ನು ತಪ್ಪಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದ ಶಾಸಕರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ಗುತ್ತಿಗೆದಾರರಿಗೆ ನೋಡಿಕೊಂಡು ಒಳ್ಳೆ ಕೆಲಸವನ್ನು ನಿಮ್ಮ ಗ್ರಾಮಕ್ಕೆ ಮಾಡಿಸಿಕೊಳ್ಳಿ ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ವಿದ್ಯಾವತಿ, ಸಿಡಿಪಿಒ ಕಚೇರಿಯ ಮೇಲ್ವಿಚಾರಕಿ ಶಾಂತವ್ವ, ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆನಂದ್, ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕ ಚಂದ್ರಶೇಖರ್, ಮಡುವಿನಕೋಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಭಿನಯದ ಮುಖಂಡರಾದ ಕಾಂತರಾಜು, ಕಿರಣ್ ಗೌಡ, ಗಂಗಾಧರ್, ಮೋಹನ್ ಗೌಡ, ರಮೇಶ್, ಸಚಿನ್, ಸತೀಶ್, ಸಾಗರ್ ಡಿ, ದೇವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಮಡುವಿನಕೋಡಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಡುವಿನಕೋಡಿ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಮಂಜು ಅವರಿಗೆ ಮುತ್ತೈದೆಯರು ಪೂರ್ಣಕುಂಭ ಸ್ವಾಗತ ನೀಡಿ ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡರು. ಇದು ಸರ್ಕಾರದ ಒಂದು ಕಾರ್ಯಕ್ರಮ. SCP TSPನಲ್ಲಿ ಇಲ್ಲಿಗೆ 1 ಲಕ್ಷ ಅನುದಾನ ಹಾಕಿದ್ರು. ಆ ಸಂಬಂಧ ಬುದ್ಧಿ ಪೂಜೆ ಮಾಡಿದ್ದೀವಿ. ಲ್ಯಾಂಡ್ ಆರ್ಮಿ ಮುಖಾಂತರ ಏಜೆನ್ಸಿ ಲ್ಯಾಂಡ್ ಆರ್ಮಿ ಸ್ಥಳೀಯ ಗುತ್ತಿಗೆದಾರರಿಗೆ ಕೆಲಸ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಇನ್ನು ಮುಂದಿನ ಕೆಲಸ ಯಾಕಡೆ ಬಾಕ್ಸ್ ಲೈನ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ರೋಡ್ ಕಂಪ್ಲೀಟ್ ಮಾಡ್ತೀವಿ. ಹಿಂದ್ಗಡದಲ್ಲೇ ಒಂದು ಅಂಗನವಾಡಿ ಕಟ್ಟಡವನ್ನು ಹೊಸದಾಗಿ ನೂತನವಾಗಿ ನಿರ್ಮಾಣ ಮಾಡುವಂಥ ಅಂಗನವಾಡಿ ಕಟ್ಟಡವನ್ನು ಪ್ರಾರಂಭ ಮಾಡೋದು ಮತ್ತು ಇಲ್ಲೊಂದು ಪ್ರಾರಂಭ ಮಾಡಿದ್ವಿ. ಎರಡೂ ಸಹ ಒಂದು ಸರ್ಕಾರದ ಶಿಶು ಅಭಿವೃದ್ಧಿ ಇಲಾಖೆಯ ಒಂದು ಅನುದಾನ ಮತ್ತು ಇದು ನರೇಗಾ ಕನ್ವರ್ಜೆನ್ಸ್ ಬಳಸ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ಎರಡು. ಅದೊಂದು 16.5 ಲಕ್ಷ, ಇದೊಂದು 8 ಲಕ್ಷ ಚಿಲ್ಲರೆ. ಹಾಗೆ ಎರಡು ಕಾಮಗಾರಿನೂ ಇವತ್ತು ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಹಾಗಾಗಿ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲೂ ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಇಲ್ಲೂ ಸಹ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮದ ಮುಖಂಡರು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸರ್, ಶಿಕ್ಷಣ ಇಲಾಖೆ ಸಾಕಷ್ಟು ಅನುದಾನಗಳು ತಂದು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಿ ಶಾಲೆಗಳು ತಾಲೂಕುಗಳು ಕೂಡ ಸಾಕಷ್ಟು ಮುಚ್ಚುತ್ತಾ ಇದೆ ಅನ್ನೋ ಆರೋಪ ಇದೆ. ಇದಕ್ಕೇನು ಕಾರಣ? ಈಗ ತಮಗೆ ಗೊತ್ತಿರೋ ಹಾಗೆ ಪೋಷಕರಲ್ಲೂ ಸಹ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಸರ್ಕಾರವೂ ಸಹ ಹಿಂದೆ ನಮ್ಮ ಕುಮಾರಣ್ಣವರು ಚುನಾವಣಾ ಪೂರ್ವದಲ್ಲಿ ಒಂದು KPSC ಶಾಲೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ಏನು ಯಾವುದೇ ಒಂದು ಖಾಸಗಿ ಶಾಲೆ ಏನಿದೆ ಅದೆಲ್ಲ ಅಲ್ಲಿ ಬರಲುವಂಥ ಮೂಲಭೂತ ಎಲ್ಲ ಸೌಕರ್ಯಗಳು ಒಳಗೂಡಿ ಗ್ರಾಮ ಪಂಚಾಯತ್ ಹಂತದಲ್ಲಿ ಒಂದು ಹೈಟೆಕ್ ಶಾಲೆನ ನಿರ್ಮಾಣ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ಅದೇ ಕಾನ್ಸೆಪ್ಟು ಅದಕ್ಕಿಂತ ಪೂರ್ವದಲ್ಲೇ 1-2-3 ಶಾಲೆಗಳಾಗಿದೆ. ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ತಾಲೂಕಿನ ಶತಮಾನೋತ್ಸವ ಒಂದು 100 ವರ್ಷ ತುಂಬಿರುವಂಥ ಒಂದು ಶಾಲೆ ಏರ್ಪಟ್ನ ಹೃದಯ ಭಾಗದಲ್ಲಿದೆ. ಅಲ್ಲೂ ಸಹ 2019ರಿಂದ ಪೂರ್ವದಲ್ಲಿ 156-160 ಮಕ್ಕಳಿತ್ತು. KP ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ಮೇಲೆ ಏನು ಒಂದು ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ಎಲ್ಲ ಮೂಲಭೂತವಾದ ಸೌಕರ್ಯಗಳನ್ನ ಒದಗಿಸ್ಕೊಟ್ಟ ನಂತರ ಅದು ಇವತ್ತು 2500ರಿಂದ 600 ಮಕ್ಕಳಾಗಿದೆ. ಅದಕ್ಕೆ ಪೋಷಕರು ಸಹ ಸರ್ಕಾರದಿಂದ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳು ಕೊರತೆ ಆದ ಸಂದರ್ಭದಲ್ಲಿ ನಾವು ವಂತಿಗೆ ರೂಪದಲ್ಲಿ, ದಾನದ ರೂಪದಲ್ಲಿ ಕೊಟ್ಟು ಆ ಶಾಲೆ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಆ ಒಂದು ಕಾನ್ಸೆಪ್ಟು ಎಲ್ಲ ಪಂಚಾಯತ್ ಮಟ್ಟದಲ್ಲೂ ಆಗಬೇಕು. ಈ ಸರ್ಕಾರಿ ಶಾಲೆ ಬಹುತೇಕ ಈ ಒಂದು ಪೋಷಕರು ಸಹ ಇಂಗ್ಲೀಷ್ ಮಕ್ಕಳ ಖಾಸಗಿ ಶಾಲೆಗೆ ಸೇರಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೆಆರ್ಪೇಟೆ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಮಕ್ಕಳು ಆರೋಗ್ಯದಿಂದ ಇರಬೇಕಾದರೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ನೆರವೇರಿಸಿ ಮಾತನಾಡಿ, ಕ್ರೀಡೆ ಎಲ್ಲಿರುತ್ತದೆ ಎಂದು ತಿಳಿಸಿದರು. ಸೋತವರು ಕುಗ್ಗಬಾರದು, ಗೆದ್ದವರು ಹಿಗ್ಗಬಾರದು ಎಂದು ತಿಳಿ ಹೇಳಿದರು. ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗಾಧರ್ ಮಾತನಾಡಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಹಕಾರ ಕೊಟ್ಟರೆ ನಾನು ಅಧ್ಯಕ್ಷ ಆಗಿರುವಾಗ ಈ ಶಾಲೆಯ ಆಟದ ಮೈದಾನ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ ಅವರು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ STMC ಅಧ್ಯಕ್ಷೆ ಶ್ರೀದೇವಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ECO ನಾಗಮ್ಮ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಮೆಹಬೂಬ್, ತಾಲೂಕು ಶಿಕ್ಷಣಾಧಿಕಾರಿ ಜಗದೀಶ್ ಹಾಗೂ ಗೋಪಾಲ್, CRP ರಾಮಯ್ಯ, ASI ಮಂಜುನಾಥ್, ಆಯೋಜಕತ್ವ ಶಾಲಾ ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನ್, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕ ಅಧ್ಯಕ್ಷ ನಾಗರಾಜ್ ಇತರರು ಇದ್ದರು. ಮೋಹನ್ ಸ್ವಾಗತಿಸಿದರು. ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೆಯುವಂಥದ್ದು. ಬಹು ಮುಖ್ಯವಾಗಿ
ಈಗಾಗಲೇ 2 ತಿಂಗಳು ತರಗತಿ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಮಕ್ಕಳ ಮನಸ್ಸು ಸ್ವಚ್ಛಂದವಾಗಬೇಕು, ಮಕ್ಕಳಲ್ಲಿ ಒಂದು ಹುರುಪನ್ನು ಹಾಕಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಮತ್ತು ಇಲಾಖೆಯ ಸಹಯೋಗದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ. ಇವತ್ತೆಲ್ಲ ಮಕ್ಕಳು ಕೂಡ ಹಕ್ಕಿಯಂಗೆ ಹಾರಿಯಲ್ಲಿ ಕೂತಿದ್ರಿ, ಇಲ್ಲೇ ತನಕ ತರಗತಿಯಲ್ಲಿ ಕೂತಿದ್ರಿ, ತರಗತಿಯಲ್ಲಿ ಪಾಠ ಕೇಳ್ತಾ ಇದ್ರಿ. ಆದರೆ ಇವತ್ತು ರೆಕ್ಕೆಯನ್ನು ಬಿಚ್ಚಿ ಹೇಗೆ ಹಕ್ಕಿಗಳು ಹಾರಾಡ್ತಾರೋ ಹಾಗೆ ನೀವು ಇಲ್ಲಿ ಬಂದು ನಿಮ್ಮ ಚಿಲಿಪಿಲಿಯನ್ನು ನೋಡಿದರೆ ನಿಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ಆಗಿದೆ. ನಿಜ ಹಾಗಾಗುತ್ತೆ. ಮಕ್ಕಳಲ್ಲಿ ಕ್ರೀಡೆ ಎಲ್ಲಿರುತ್ತದೋ ಅಲ್ಲಿ ಆರೋಗ್ಯ ಇರುತ್ತೆ, ಕ್ರೀಡಾ ಮನೋಭಾವ ಇರುತ್ತೆ. ಕ್ರೀಡೆಯ ಉದ್ದೇಶ ಏನಂತಂದ್ರೆ ಸೋಲು ಗೆಲುವನ್ನ ಎರಡನ್ನೂ ಕೂಡ ಸಮಾಜದಿಂದ ಸ್ವೀಕರಿಸಬೇಕು ಅಂತೇಳಿ. ಸೋತರು ಹಿಗ್ಬಾರ್ದು, ಸೋತರು ಕುಗ್ಬಾರ್ದು, ಗೆದ್ದವರು ಹಿಗ್ಬಾರ್ದು ಅನ್ನೋದು ಎರಡೂ ಕೂಡ ಸಮಾಜದಲ್ಲಿ ನೀವು ಸ್ವೀಕರಿಸಿ. ಯಾರು ಚೆನ್ನಾಗಿ ಆಟ ಆಡಿ ಗೆಲ್ತಾರೋ ಅವರನ್ನ ಬೆತ್ತಟ್ಟುವಂತ ಕೆಲಸ ಸೋತರಿಂದಲೂ ಆಗ್ಬೇಕು. ಈ ವರ್ಷ ಯಾರು ಸೋತಿರ್ತೀರೋ ಮುಂದಿನ ವರ್ಷ ಗೆಲುವಿನ ಪ್ರಯತ್ನ ಮಾಡಿ. ಹಾಗಾಗಿ ಇಲ್ಲಿರುವಂತ ಎಲ್ಲ ಮಕ್ಕಳು ಕೂಡ ಗೆದ್ದಂತ ಮಕ್ಕಳು ನಾವೇ ಅನ್ಕೋಬೇಕು. ತೀರ್ಪುಗಾರರು ಇರ್ಬೋದು, ಇಲ್ಲಿರುವ ಸಾರ್ವಜನಿಕರು ಇರ್ಬೋದು, ನಮ್ಮ ವಿವಿಧ ತಂಡಗಳನ್ನು ಕರ್ಕೊಂಡಂತಹ ತಂಡದ ಮುಖ್ಯಸ್ಥರಿರ್ಬೋದು, ಯಾವುದೇ ಆಸ್ಪದಕ್ಕೆ ಯಾವುದೇ ತಮ್ಮ ಇಂಥದೇ ತೀರ್ಪು ಆಗಬೇಕು ಅಂತ ಎಣಿಸಿಕೊಳ್ಳೋ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕಾಗುತ್ತೆ. ಹಾಗಾಗಿ ಸಹಕರಿಸಿ. ಎಲ್ಲರೂ ಕೂಡ ಏನು ತೀರ್ಪುಗಾರರು ತೀರ್ಪನ್ನು ಕೊಡ್ತಾರೆ ಅದು ಅಂತಿಮವಾಗಿರುತ್ತೆ. ಆ ತೀರ್ಪನ್ನು ನೀವು ಆ ತೀರ್ಪುಗಾರನ್ನ ಆಟ ಪ್ರಾರಂಭಕ್ಕಿಂತ ಮುಂಚೆ ಏನು ನೀವು ಒಪ್ಪಿರ್ತೀವಿ ಯಾವ ತೀರ್ಪನ್ನು ಕೂಡ ಹಾಗೆ ನೀವು ಒಪ್ಪಬೇಕಾಗುತ್ತೆ. ಅದನ್ನ ಪ್ರಶ್ನೆ ಮಾಡಬಾರ್ದು. ಮಕ್ಕಳ ದೈಹಿಕ ಬೆಳವಣಿಗೆಗೆ ಮುಂದೆ ಮಕ್ಕಳು ತರಗತಿಯಲ್ಲಿ ಕೂತು ಏಕಾಗ್ರತೆಯನ್ನ ಕಲಿಸಲಿಕ್ಕೆ ದೈಹಿಕ ಶಿಕ್ಷಣ ಬೇಕಾಗುತ್ತೆ, ಇಂಥ ಆಟೋಟ ಬೇಕಾಗುತ್ತೆ. ಮಕ್ಕಳ ಮನಸ್ಸು ಉಲ್ಲಾಸಭರಿತವಾಗಬೇಕು ಅಂತ ಹೇಳಿದ್ರೆ ಮಕ್ಕಳು ಕ್ರೀಡೆ ತಿಳ್ಕೋಬೇಕು, ವ್ಯಾಯಾಮ ತಿಳ್ಕೋಬೇಕು. ಜೊತೆಗೆ ಮಕ್ಕಳ ಆರೋಗ್ಯ ಕೂಡ ಇದು ಒಂದು ಔಷಧಿಯಾಗಿರುತ್ತೆ ಕ್ರೀಡೆ. ಆ ದೃಷ್ಟಿಯಲ್ಲಿ ಎಲ್ಲ ಮಕ್ಕಳಿಗೆ ಶುಭ ಹಾರೈಸ್ತಾ ಕ್ರೀಡಾ ಪಂದ್ಯಗಳು ಚೆನ್ನಾಗಾಗ್ಲಿ ಅಂತ ಶುಭ ಕೋರ್ತಾ ಯಾಕೆಂದ್ರೆ ಇವರು ಸಹಕಾರ ಕೊಟ್ರೆ ನಮ್ಮ ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷರಾಗಿರುವಾಗ ಇದೊಂದು ಜಾಗನ ಉಳಿಸಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕೈಲಾಗಿದ್ದ ಮಟ್ಟಿಗೆ ಸಹಾಯ ಮಾಡಿ. ಇಲ್ಲಿ ಎಲ್ಲೂ ಜಾಗ ಇಲ್ಲ, ಗೌರ್ಮೆಂಟ್ ಲ್ಯಾಂಡ್. ಸ್ಕೂಲಿಗಾಗ್ಲಿ ಸ್ಪೋರ್ಟ್ಸಿಗಾಗ್ಲಿ ಈ ತರ ಆಟ ಆಡಕ್ಕೆ ಒಂದು ಫೀಲ್ಡ್ ಇದೆ, ಅರಕರಳ್ಳಿಯಲ್ಲಿ ಇಲ್ಲೂ ಇರ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಮಾಡ್ತಾ ಇದ್ದಾರೆ. ನಾನು ಈ ಸ್ಕೂಲಲ್ಲಿ ವೆಂಕಟಪೇಟೆಯಲ್ಲಿ ಇದ್ದಾಗ ನಾನು 10 ವರ್ಷ ಮುಖ್ಯ ಅಡುಗೆಯವರಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ರುದ್ರೇಶ್ ಮಾಸ್ಟರ್ ಸರ್ ಬಂದಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಯಾರೇ ಗೆಲುವು ಸೋಲು ಇದ್ದಿದ್ದೆ, ಒಬ್ರು ಗೆಲ್ಲಬೇಕು ಅಂದ್ರೆ ಒಬ್ರು ಸೋಲೇಬೇಕಾಗುತ್ತೆ. ಸೋತವರು ಇದ್ದಿದ್ರೆ ಸೋತವರು ಬೇಜಾರು ಮಾಡ್ಕೋಬಾರ್ದು. ಎಲ್ಲರೂ ಪ್ರೀತಿಯಿಂದ ಹೊಂದಾಣಿಕೆ ಆಗಿ ಹೋಗ್ಬೇಕು. ಸೋಲು ಗೆಲುವು ಇದ್ದಿದ್ದೆ, ಸೋತಾಗ ಈ ಮುಂದೆ ವರ್ಷ ನೀವು ಗೆಲ್ತೀರಿ ಅನ್ನೋ ಮನೋಭಾವನೆ ಇಟ್ಕೊಂಡು ಎಲ್ಲಾ ಕ್ರೀಡಾಕೂಟದಲ್ಲಿ ಆಟ ಆಡ್ಬೇಕು. ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಮಂಡ್ಯ ಜಿಲ್ಲೆ ಹುಲಿವಾನ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಉಚಿತ ದಂತ ಚಿಕಿತ್ಸೆ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ತಾಲೂಕು ಹುಲಿವಾನ ಗ್ರಾಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಉಚಿತ ದಂತ ಚಿಕಿತ್ಸೆ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು. ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ನಾನುಡಿಯಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ದಂತವನ್ನು ಶುಚಿಯಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕಾದರೆ ಇಂತಹ ಕಾರ್ಯಕ್ರಮಗಳಲ್ಲಿ ನುರಿತ ವೈದ್ಯರು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳಿದಾಗ ಮಾತ್ರ ಸಾಧ್ಯ ಎಂದರು. ಉಚಿತ ದಂತ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಪ್ರಾರಂಭಿಸಿ ಮಾತನಾಡಿದ ಹಿರಿಯ ದಂತ ವೈದ್ಯರಾದ ನಿಸರ್ಗ ಅರುಣಾನಂದನ್ ಅವರು ಭಾರತೀಯ ದಂತ ವೈದ್ಯಕೀಯ ಸಂಘದ ಮುಖಾಂತರ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜಿಲ್ಲಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಮಕ್ಕಳಲ್ಲಿ ಜನಸಾಮಾನ್ಯರಲ್ಲಿ ಹಲ್ಲಿನ ಸಮಸ್ಯೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಚ್.ಸಿ. ಆನಂದ್ ರವರು ವೈದ್ಯರ ದಿನಾಚರಣೆ ಪಶ್ಚಿಮ ಬಂಗಾಳದ ಬಿ.ಸಿ. ರಾಯ್ ಎಂಬುವರು ಪ್ರಸಿದ್ಧ ವೈದ್ಯರಾಗಿದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿಯೂ ರಾಜಕೀಯದಲ್ಲಿ ಹಲವಾರು ಸೇವೆ ಸಲ್ಲಿಸಿದ್ದು ಅವರ ಉತ್ತಮ ಕಾಳಜಿಯಿಂದ ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚು ಸುಧಾರಣೆಗೆ ಕಾರಣ ಸಾಧ್ಯವಾಯಿತು ಎಂದರು. ಇದೇ ಸಂದರ್ಭದಲ್ಲಿ ಗಾಯಕರಾದ ಪೇರ್ಮಾರ್, ಶ್ರೀಮತಿ ಪ್ರೇಮ, ಬಿಪಿ ಶಿವಣ್ಣ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶಿಕ್ಷಕರಾದ ರೇಣುಕಾದೇವಿ, ಅಂಗನವಾಡಿ ಸುಮತಿ, ಶಂಭುನಹಳ್ಳಿ ರಾಮಣ್ಣ, ಶಾಲೆಯ ಮುಖ್ಯ ಶಿಕ್ಷಕರಾದ ಟಿಎಲ್ ಕಾಂತರಾಜು, ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ರಾಮಣ್ಣವರು ಸಹ ವೇದಿಕೆಯಲ್ಲಿದ್ದಾರೆ. ಹಾಗೆ ಎಲ್ಲ ಸಹ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಬಂಧುಗಳೇ,
ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತೇಳಿ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ವೈದ್ಯರು ಅಂತ ಹೇಳಿದ್ರೆ ಯಾರು ಸಮಾನ? ವೈದ್ಯರು ಯಾಕ ದೇವ ಸಮಾನ ಅಲ್ವಾ? ಇವತ್ತು ದೇವರ ದಿನಾಚರಣೆ ಅಂದ್ರೆ ವೈದ್ಯರ ದಿನಾಚರಣೆ ಅಂಗವಾಗಿ ಇವತ್ತು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಜೀವ ಉಳಿಸುವಂತವ್ರು ಯಾರು? ವೈದ್ಯರು. ವೈದ್ಯರು ಕೂತಿದ್ದಾರೆ, ಇಬ್ರು ಚಪ್ಪಾಳೆ ಹೊಡಿಬೇಕು ನೀವು. ಇವೆಲ್ಲ ನೊಬೆಲ್ ಪ್ರೊಫೆಷನ್ ಅಂತಲ್ಲ, ಪಾರಿತೋಷಕ ಒಂದು ವೃತ್ತಿ ಅಂತಕ್ಕಂಥದ್ದು. ಇವರು ದೇವರಿದ್ದಂಗೆ. ದೇವರು ಒಂದ್ ಕಡೆ ಜನ್ಮವನ್ನು ಕೊಟ್ರೆ ನಮ್ಮ ಅನಾರೋಗ್ಯದಿಂದ ಅಲ್ವಾ, ನಮ್ಮ ಅಸ್ತಿತ್ವದಿಂದ ನಮ್ಮ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ನಮ್ಮನ್ನ ಜೀವ ಉಳಿಸ್ತಕ್ಕಂಥವ್ರು ವೈದ್ಯರು ಅಲ್ವಾ? ಹಾಗಾಗಿ ಅದ್ರೂ ಸಹ ವಿಶೇಷವಾಗಿ ದಂತ ವೈದ್ಯ ಅಂತಕ್ಕಂಥದ್ದು ಬಹಳ ಹೆಣ್ಮಕ್ಳಿಗೆ ಬಹಳ ಸೌಂದರ್ಯವಾಗಿ ಕಾಣ್ಬೇಕಾದ್ರೆ ಏನಿರ್ಬೇಕು? ದಂತ ಚೆನ್ನಾಗಿರ್ಬೇಕು. ಯಾಕೆ ಬಾಯಿ ಮುಚ್ಕೊಂಡು ನೋಡಿದ್ರೆ ಅಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಅಂತಲ್ಲ ಅಲ್ವಾ? ಆ ದಂತ ಚೆನ್ನಾಗಿ ಕಾಣ್ಬೇಕು. ಹೆಂಗಿರ್ಬೇಕು? ಸ್ಮೈಲ್ ಮಾಡ್ಬೇಕು. ನೋಡಿ ಹೀರೋಗಳು ಹೀರೋಯಿನ್ಗಳು ಸ್ಮೈಲ್ ಮಾಡ್ತಾ ಇರ್ತಾರೆ, ಚಿತ್ರನಟಿಗಳು ಸ್ಮೈಲ್ ಮಾಡ್ತಾ ಇರ್ತಾರೆ. ಯಾಕೆ ದಂತ ಚೆನ್ನಾಗಿರ್ತದೆ ಅಲ್ವಾ? ಇನ್ ಕೆಲವರು ಹಾಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಯಾಕೆ ಬಾಯಿ ಬಿಟ್ರೆ ಅಕ್ಕಪಕ್ಕದವರಿಗೆ ವಾಸನೆ ಬರ್ತದೆ ಮತ್ತು ದಂತ ಚೆನ್ನಾಗಿಲ್ಲ ಮಕ್ಕಳ ದಂತ. ಹಾಗಾಗಿ ಇಂತಹ ಸಮಸ್ಯೆಗಳನ್ನ ಕಂಡಿಡಿದು ಮೇಡಮ್ ಅವರು ದಂತ ವೈದ್ಯರು ಬಂದು ನೂರಾರು ಮಕ್ಕಳಿಗೆ ಗ್ರಾಮದಲ್ಲಿ ದಂತ ಚಿಕಿತ್ಸೆ ಅವರಿಗೆ ಸಲಹೆ ಯಾವ ರೀತಿ ಬ್ರಷ್ ಮಾಡಬೇಕು, ಹೇಗೆ ಯಾವ ರೀತಿ ಆಹಾರ ತಿಂದ ತಕ್ಷಣ ಬಾಯಿನಿಂದ ಬಾಯಿನ ಮುಗಿಸ್ಬೇಕು ಅಲ್ವಾ? ಅಲ್ವಾ? ಊಟ ತಕ್ಷಣ ಸುಮ್ಮನೆ ಕೈ ತೊಳ್ಕ ಬಂದ್ಬಿಟ್ರೆ ಕೈ ಸ್ವಚ್ಛ ಸಾಕಾಗುದಿಲ್ಲ. ಬಾಯಿ ಏನಾಗ್ಬೇಕು? ಬಾಯಿ ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಎಷ್ಟು ಸಲ ಮುಗಿಸ್ಬೇಕು? 5 ಸಲ. ಇನ್ನೊಂದು 5 ಸಲ ಆಗಪ್ಪ, 10 ಸಲ ಆಗಿ ಏನು ಕಷ್ಟ ಇಲ್ಲ. ಈಗ ಕೈ ತೊಳಿ ಕಾರ್ಯಕ್ರಮ ಅಂತ ಸರ್ಕಾರಿ ಕಾರ್ಯಕ್ರಮ ಇದೆ. ಎಷ್ಟು ಸೆಕೆಂಡ್ ಕೈ ತೊಳಿಬೇಕು? ದಿನವೆಲ್ಲ ತೊಳೆದಾರ? 10 15 ಸೆಕೆಂಡ್ ಅಂತ ಏನೋ ಗುರ್ತು ಮಾಡಿದ್ದಾರೆ ಅಲ್ವಾ ಮೇಡಮ್? ಎಷ್ಟೋ ಸೆಕೆಂಡ್ಗಳ ಅದರ ಸುಮ್ಮನೆ ನಲ್ಲಿ ನೀರು ಹಾಕ್ಬಿಟ್ಟಿದ್ರೆ ಕೀಟಾಣುಗಳು ಹೋಗುದಿಲ್ಲ. ಸಾಬೂನು ಹಾಕಿ ಚೆನ್ನಾಗಿ ಕೈಯನ್ನು 10-15 ಸೆಕೆಂಡ್ಗಳ ಕಾಲ ಕೈಯನ್ನು ಮುಚ್ಚಬೇಕು ಅಂತ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಯಾಕೆಂದ್ರೆ ಕೈನಲ್ಲಿ ಕೀಟಾಣುಗಳು ನಾವು ಗೊಬ್ಬರ ಮುಟ್ಟಿರ್ತೀವಿ, ಗಿಡ ಮುಟ್ಟಿರ್ತೀವಿ, ಬಸ್ಸಲ್ಲಿ ಬಂದಿರ್ತೀವಿ, ಸ್ಲಿಪ್ಪರ್ ಶೂ ಮಾಡಿದಾಗ ಕೈ ಕಾಲಲ್ಲಿ ಹಾಕೊಂಡಿರ್ತೀವಿ. ಆ ಊಟ ಕೊಡ್ತೇನೆ ಅದರಲ್ಲೇ ಊಟ ಮಾಡಿದ್ರೆ ಹಂಗೆ ಅಲ್ವಾ ಅಂಗನವಾಡಿ ಮೇಡಮ್? ನೀವು ಹೇಳ್ತಾ ಇರ್ಬೇಕು ಅಡುಗೆ ಚೆನ್ನಾಗಿ ಮಾಡೋದ್ರ ಜೊತೆಗೆ ಅಡುಗೆ ಹೊಟ್ಟೆ ಡೈಜೆಸ್ಟ್ ಆಗ್ಬೇಕಾದ್ರೆ ಕೈ ಆಮೇಲೆ ಚೆನ್ನಾಗಿರ್ಬೇಕು. ಕೈ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ಶುದ್ಧವಾದ ನೀರಿನಿಂದ ಸಾಬೂನು ಹಾಕಿ ಒಂದು 15 ಸೆಕೆಂಡ್ ಚೆನ್ನಾಗಿ 3 ಸಲ ಹಿಂಗೆ ಬರೀ ಕೈ ಹಿಂಗೆ ತೊಗೊಂಡ್ಬಿಟ್ಟಾಗಲ್ಲ, ಹಿಂಗೆಲ್ಲ ಹೊಡಿಬೇಕು ಅಲ್ಲೇನಪ್ಪ? ಹಾಗಾಗಿ ವಿದ್ಯಾರ್ಥಿಗಳು ದಿನದಲ್ಲಿ ಊಟ ಆದಾಗಲೂ ಅಷ್ಟೇ ಪ್ರತಿ ಸಲ ಮನೆಯಲ್ಲಿದ್ದಾಗಲೂ ದಿನದಲ್ಲಿ 10-12 ಸಲ ಕೈನ ಹಾಕಿದ್ರೆ ನಾವು ನೋಡಿ ಎಲ್ಲ ಕೈ ಎಲ್ಲ ಮೂಗು ಹೋಗಿದೆ, ಬಾಯಿಗೆ ಹೋಗಿದೆ ಅಲ್ವಾ? ಕಚ್ತಕ್ಕೆ ಹೋಗುತ್ತೆ. ಈ ಕೈ ಸುಮ್ಮನೆ ಇರೋದಿಲ್ಲ, ಮುಖದ ಎಲ್ಲ ಅಂಗಾಂಗಗಳಂತ ಓಡಾಡ್ತಾ ಇರ್ತದೆ. ಹಂಗಾಗಿ ಕೈನ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ನಮ್ಮ ದಂತ ವೈದ್ಯರು ಬಂದರೆ ಬಹಳ ವಿಶೇಷವಾಗಿ ಚೆನ್ನಾಗಿ ನಮಗೆ ಬಾಯಿನ ಮುಕ್ಕರ್ತಕ್ಕಂಥದ್ದು, ಮಕ್ಕಳ ದಂತ ಇದ್ದಾರೆ ಯಾವ ರೀತಿಯಿಂದ ರಿಮೂವ್ ಮಾಡಬೇಕು ಅಂತ ಚಿಕಿತ್ಸೆ ಏನು ಅಂತಕ್ಕಂಥದ್ದು, ಬೇಡಿರ್ತಕ್ಕಂಥ ಎಕ್ಸ್ಟ್ರಾ ಹಲ್ಗಳಿದ್ರೆ ಅದನ್ನ ಹೇಗೆ ತೆಗಿಬೇಕು ಅಂತಕ್ಕಂಥದ್ದು, ಯಾವ ವಯಸ್ಸಲ್ಲಿ ತೆಗಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ನಾವೆಲ್ಲ ಸಿಹಿ ಪದಾರ್ಥ ಮತ್ತು ಹಣ್ಣಿನ ಪದಾರ್ಥಗಳನ್ನ ತಿಂದ ತಕ್ಷಣ ಅದು ಚಿಕ್ಕ ವಯಸ್ಸು ಎಷ್ಟು ಬೇಡ ಅಂತ ಕೇಳೋದಿಲ್ಲ. ಅದನ್ನ ಕ್ವಾಂಟಿಟಿ ಕಮ್ಮಿ ಮಾಡಬೇಕು. 4 ಚಾಕ್ಲೇಟ್ ತಿನ್ನೋ ಕಡೆ 1 ತಿನ್ನುವಂಥದ್ದು ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಬಾಯಿನ ಮುಕ್ಕಳಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಿಮ್ಮ ದಂತ ಚೆನ್ನಾಗಿದ್ರೆ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಈಗ ನಿಮ್ಮ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯವಾಗ್ತದೆ ಅಲ್ವಾ? ಹಾಗಾಗಿ ತಾವೆಲ್ಲ ಉತ್ತಮವಾದ ಆರೋಗ್ಯವನ್ನ, ನಮ್ಮ ಆರೋಗ್ಯ ಯಾರ ಕೈಲಿ? ವೈದ್ಯರ ಕೈಯಲ್ಲಿ. ನಾನು ಹೇಳ್ತೇನೆ ಏಂದ ನಾನು ಸಲಹೆ ಕೊಡ್ತಾರೆ ವೈದ್ಯರು. ಆ ಸಲಹೆ ಕೊಟ್ಟದನ್ನ ನಾವು ಮಾಸ್ಟರ್ ಏನ್ ಮಾಡ್ತಾರೆ? ಪಾಠ ಮಾಡ್ತಾರೆ. ಎಕ್ಸಾಮ್ ಬರೀದಾರು ನಾವು ತಪ್ಪನ್ನು ಬಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಲ್ಲ. ಹಿಂಗಾಗಿ ಪ್ರತಿಯೊಂದು ವಿಷಯವನ್ನ, ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ. ಇಲ್ಲಾಂದ್ರೆ ಪುಸ್ತಕ ಟೇಬಲ್ ಮೇಲೆ ಬಿದ್ದಿರ್ತದೆ, ಉಳ್ಕೊಂಡ್ಬಿಡ್ತದೆ. ಅದಕ್ಕೆ ಅದು ಉಳಿದ್ ಬೇಡ. ಅದೆಲ್ಲ ನಮ್ಮ ತಲೆಯಲ್ಲಿ ರೆಕಾರ್ಡ್ ಆಗಿ ಭಗವಂತ ನಮಗೆಲ್ಲ ಆಯುಸು ಆರೋಗ್ಯ ಎಲ್ಲ ಕೈ ಕಾಲು ಅಂಗಾಂಗಗಳು ಇಲ್ಲದವರೆಲ್ಲ ದೇಶದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತ ನಮ್ಗೆ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೊಟ್ಟಿದ್ದಾನೆ. ನಾವೆಲ್ಲ ದಿನದ 24 ಗಂಟೆ 8 ಗಂಟೆಗಳ ಕಾಲ ಕಠಿಣವಾಗಿ ಓದಬೇಕು, 8 ಗಂಟೆಗಳ ಕಾಲ ಮಲಗಬೇಕು, 8 ಗಂಟೆಗಳ ಕಾಲ ಸಮಾಜ ಸೇವೆನ ಮಾಡಬೇಕು. ಮನೆ ಕೆಲಸ ಆಗ್ಬೋದು, ಹಸು ಎಮ್ಮೆಗಳನ್ನ ಕಟ್ಟಾಕೋದಾಗ್ಬೋದು, ಗೊಬ್ಬರ ಮಾಡೋದಾಗ್ಬೋದು, ಮನೆ ಕೆಲಸ ಆಗ್ಬೋದು. 8 3 24 ಎಷ್ಟು ಗಂಟೆ?
24 ಗಂಟೆ 24 ಗಂಟೆಗಳ 3 ವಿಭಾಗ ಮಾಡಿಕೊಂಡು ಅಲ್ವಾ, ಒಂದ್ ಕಡೆ ವಿದ್ಯಾಭ್ಯಾಸ ಮಾಡಬೇಕು, ಒಂದ್ ಕಡೆ ಮನೆಯನ್ನ ನೋಡ್ಕೋಬೇಕು, ತಂದೆ ತಾಯಿನ ನೋಡ್ಕೋಬೇಕು, ಸಂಸಾರಗಳನ್ನ ನೋಡ್ಬೇಕು ಅಲ್ವಾ, ಇನ್ನೊಂದ್ ಕಡೆ ಆರೋಗ್ಯವನ್ನು ನೋಡ್ಕೋಸ್ಕರ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. 8 ಸರ್ಕಾರಿ ಶಾಲೆ ನಿಮಗೂ ಕೂಡ ನಾಳೆ ಸ್ಫೂರ್ತಿ ಅವರು. ಏಕೆಂದ್ರೆ ನೀವು ಕೂಡ ನಾಳೆ ಡಾಕ್ಟ್ರು, ಇಂಜಿನಿಯರು, ಲಾಯರು. ನೋಡಿ ನಮ್ಮ ಲಾಯರ್ ಗುರುಪ್ರಸಾದ್ ಸರ್ ಬಂದಿದ್ದಾರೆ. ಅವರು ಆಗಲೇ ನಮ್ಮ ಸ್ಕೂಲಿಗೆ ಇದು 3ನೇ ಸಲ 4ನೇ ಸಲ ಬಂದಿರೋದು. ಅವರು ಲಾಯರ್ ವೃತ್ತಿ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಬಹಳ ಉತ್ತಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏಕೆಂದ್ರೆ ಅವ್ರಿಗೆ ಈ ಜನಗಳಿಗೆ ಏನಾದರೂ ಮಾಡಬೇಕಲ್ಲ, ನಮ್ಮ ಜನಗಳು ಒಳ್ಳೆ ದಾರಿ, ಆರೋಗ್ಯ ಕಾಪಾಡಬೇಕು, ನ್ಯಾಯ ಸಿಗಬೇಕು, ಕಾನೂನು ಸಿಗಬೇಕು ಅವ್ರಿಗೆ ಅಂತೇಳಿ ಬಹಳ ಹೋರಾಟ ಮಾಡಿ ಇಂಥ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸ್ತಾರೆ. ನೋಡಿ ಅವರ ಖರ್ಚು ವೆಚ್ಚ ನೋಡಿ, ಇವತ್ತು ಇಲ್ಲಿ ಏನು ಇಲ್ಲ ಅಂದ್ರೂ ಕೂಡ ಅವರು ನಮಗೆ ನಿಮಗೆಲ್ಲ ತಿಳಿಸ್ಲಿಕ್ಕೋಸ್ಕರ, ಅರಿವು ಮೂಡಿಸ್ಲಿಕ್ಕೋಸ್ಕರ ಇವತ್ತು ಅವರ ವೆಹಿಕಲ್ ತಗೊಂಡು ನಮ್ಮ ಡಾಕ್ಟರ್ ಆನಂದ್ರವರು ಮತ್ತೆ ನಮ್ಮ ಗುರುಪ್ರಸಾದ್ ಸರ್ ಅವರು ಮತ್ತೆ ನಿಸರ್ಗ ಆನಂದ್. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಬೇಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಕ್ಕೆ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಸೇರಿಸಿ ಸ್ಪರ್ಧೆ ನಡೆಸುತ್ತಿರುವುದಕ್ಕೆ ಶಿಕ್ಷಕರು ಹಾಗೂ ಪೋಷಕ ವರ್ಗದಲ್ಲಿ ತೀವ್ರ ಆಕ್ಷೇಪ ಕಾರಣವಾಗಿದೆ. ಬೇಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಕ್ಕೆ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಸೇರಿಸಿ ಸ್ಪರ್ಧೆ ನಡೆಸುತ್ತಿರುವುದಕ್ಕೆ ಶಿಕ್ಷಕರು ಹಾಗೂ ಪೋಷಕರಿಂದ ವಿರೋಧ ವ್ಯಕ್ತವಾಗಿದೆ. ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳೇ ಭಾಗವಹಿಸಿ ಗೆಲುವು ಸಾಧಿಸುತ್ತಿದ್ದರು. ಆದರೆ ಈ ವರ್ಷ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಸಹ ಸೇರಿಸುವುದರಿಂದ 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳು 8ನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಸೆಣಸುವುದು ಕಷ್ಟಕರವಾಗಿದ್ದು, ಇದು ಶಿಕ್ಷಕ ಹಾಗೂ ಪೋಷಕ ವರ್ಗದಲ್ಲಿ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ. ಈ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಅವರನ್ನ ಮಾಧ್ಯಮ ಪ್ರಶ್ನಿಸಿದಾಗ, ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆನ್ಲೈನ್ ನೋಂದಣಿ ಆಗಿರಬೇಕು, ಅಂತವರಿಗೆ ಮಾತ್ರ ಭಾಗವಹಿಸಲು ಅವಕಾಶ. ಜೊತೆಗೆ ಈ ವರ್ಷದಿಂದ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಜೊತೆಗೆ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿದೆ. ಆದರೆ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು, ಖಾಸಗಿ ಶಾಲೆಯ 8ನೇ ತರಗತಿ ಮಕ್ಕಳನ್ನು ಈ ಕ್ರೀಡಾಕೂಟಕ್ಕೆ ಕಳುಹಿಸಿದರೆ ಸರ್ಕಾರಿ ಶಾಲೆಯ 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ. ಈ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಲಕ್ಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗಾಧರ್ ಮಾತನಾಡಿ, ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳೊಂದಿಗೆ 8ನೇ ತರಗತಿ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿರುವುದು ಸರಿಯಲ್ಲ, ಇದನ್ನು ಹಿಂಪಡೆಯಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಏನು ಕ್ರೀಡಾಕೂಟ ನಡೀತಾ ಇದೆ, ಅದು ಆನ್ಲೈನ್ ನೋಂದಣಿ ಆಗಬೇಕಾಗಿದೆ. ಸೊ ಆನ್ಲೈನ್ ನೋಂದಣಿಯ ಯಾರು ಮಾಡಿಸಿರ್ತಾರೆ ಅವ್ರಿಗೆ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ಏನು ಅಂತ ಹೇಳಿದರೆ 8ನೇ ತರಗತಿಯನ್ನು ಕೂಡ ಈ ಸಾರಿ HBSನ ಕಾನ್ಸೆಪ್ಟಲ್ಲಿ ಕ್ರೀಡಾಕೂಟಕ್ಕೆ ಸೇರಿಸಿದ್ದೀವಿ. ವಾಸ್ತವವಾಗಿ 1ರಿಂದ 5, 6, 7, 8 ಸೇರಿದಾಗ ಏನಪ್ಪ ಅಂದರೆ HBS ಅಂತ ಅನ್ನಿಸ್ತಾ ಇದ್ದು, 6, 7 ಜೊತೆಗೆ ಈ ಸಾರಿ 8ನೇ ತರಗತಿ ಕೂಡ ಈ ಕ್ರೀಡಾಕೂಟದಲ್ಲಿ ಹಿರಿಯರ ವಿಭಾಗದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಏನಾಗಿದೆ ಅಂತ ಹೇಳಿದರೆ, ಈ ಖಾಸಗಿ ಶಾಲೆಯವರು 6, 7 ಜೊತೆಗೆ 8 ಕರ್ಕೊಂಬರ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 6, 7 ಮಕ್ಕಳು ಮಾತ್ರ ಇದ್ದಾರೆ. ಸೊ ಇದು ಸಾಕಷ್ಟು ಆಕ್ಷೇಪಣೆಗಳು ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಿಂದ ಮತ್ತು ಅವರ ಪೋಷಕರಿಂದ ಬರ್ತಾ ಇದೆ. ಯಾಕೆಂತೇಳಿದರೆ 6, 7ನೇ ತರಗತಿ ಮಕ್ಕಳ ಜೊತೆಗೆ 8ನೇ ತರಗತಿ ಮಗು ಕಾಂಪೀಟ್ ಮಾಡಿದಾಗ ಅವ್ರ ಸಾಮರ್ಥ್ಯಕ್ಕೆ ಸ್ವಲ್ಪ ಗೆಲುವು ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇದು ಈ ವರ್ಷ ಪ್ರಾರಂಭ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ನಮ್ಮ ಇಲಾಖೆ ಸೂಕ್ತವಾದಂಥ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ತದೆ. ನಾವು ಕೂಡ ಈ ಜೊತೆಗೆ ಫೀಡ್ಬ್ಯಾಕನ್ನು ನಮ್ಮ ಇಲಾಖೆಗೆ ನೀಡ್ತೀವಿ. ನಾನು ರಾಧಾ ಗಂಗಾಧರ್ ಅಂತ, ಲಕ್ಕುಂದ ಪಂಚಾಯತಿ ಅಧ್ಯಕ್ಷರು. ಇವತ್ತು ನಮ್ಮ ಹೋಬಳಿ ಮಟ್ಟದ್ದು, ಬಿಕ್ಕೋಡು ಹೋಬಳಿ ಮಟ್ಟದ್ದು ಕ್ರೀಡಾಕೂಟ ಇತ್ತು. ಅದು ವೆಂಕಟಿಪೇಟೆ ಆವರಣದಲ್ಲಿ ನಡೀತಾ ಇದೆ. ಇಲ್ಲಿ ಏನಾಗಿದೆ ಅಂದರೆ 1ರಿಂದ ಪಾಪ 5, 6, 7 ಒಂದು ಬ್ಯಾಚ್ ಮಾಡಬೇಕಿತ್ತು. ಇವ್ರು ಏನು ಮಾಡಿದ್ದಾರೆ, 8 ಅವರನ್ನು ತಂದು ಇಲ್ಲಿ ಹಾಕಿದ್ದಾರೆ. ಅದರಿಂದ ಏನಾಗ್ತಿದೆ ಅಂದರೆ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಅವರು 8ನೇ ಕ್ಲಾಸ್ ಅವ್ರು ಏನೋ ತುಂಬ ದೊಡ್ಡವರಾಗಿದ್ದಾರೆ. ಅವ್ರದ್ದು ಏನು ಮಾಡಬೇಕಿತ್ತು ಅಂದರೆ 8th, 9th, 10th ಅವ್ರನ್ನ 1, 4, 6 ಸೇರಿಸಿ ಅಲ್ಲ ಆಡಿಸ್ಬೇಕಿತ್ತು. ಇವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ಈ ಚಿಕ್ಕ ಮಕ್ಕಳ ಜೊತೆ ಕಂಪೇರ್ ಮಾಡಿದಾಗ ಈಗ ದೊಡ್ಡ ಮಕ್ಕಳು ಗೆದ್ದು ಹೋಗ್ತಾರೆ. ಈ ಚಿಕ್ಕ ಮಕ್ಕಳಿಗೆ ಅಸಮಾಧಾನ ಆಗುತ್ತೆ. ಅದರಿಂದ ತುಂಬ ಬೇಜಾರಾಗುತ್ತೆ. ನಮಗೇನೆ ನೋಡಿದರೆ ನಾವು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ನೋವಾಗಿದ್ದು ನಮಗೆ ಬೇಜಾರು ಅನಿಸುತ್ತೆ. ಅದಕ್ಕಾಗಿ ಇದನ್ನು ಮುಂದಿನ ಸರಿಗಾದ್ರೂ ಇದನ್ನು ಇದು ಮಾಡಿ ಸರಿಪಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕ್ಯಾರ್ಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿ ನೂತನವಾಗಿ ಆರಂಭವಾದ ಮಯೂರ ಹೈಟೆಕ್ ಬೇಕರಿ ಮತ್ತು ಕ್ಯಾಂಡಿಮೇಟ್ಸ್ ಅನ್ನ ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದ ಮಾಜಿ ಶಾಸಕ KV ಚಂದ್ರಶೇಖರ್. ವಿದ್ಯಾವಂತ ನಿರುದ್ಯೋಗಿ ಯುವಕರಾದ
ಶನೀಶ್ ಮತ್ತು ಶಿನೋಜ್ ಅವರು ನೂತನವಾಗಿ ಆರಂಭಿಸಿದ ಮಯೂರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅನ್ನು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಉದ್ಘಾಟಿಸಿ ಶುಭ ಹಾರೈಸಿದರು. ಕ್ಯಾರ್ಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಕೆಬಿಸಿ ವಾಣಿಜ್ಯ ಸಮುಚ್ಚಯದಲ್ಲಿ ನೂತನವಾಗಿ ಆರಂಭಿಸಲಾದ ಮಯೂರ ಬೇಕರಿ ಕಾಂಡಿಮೆಂಟ್ಸ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಕ್ಯಾರ್ಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು, ನಗರದ ಜನರಿಗೆ ಅವಶ್ಯಕತೆಗಳಿಗೆ ತಕ್ಕಂತೆ ಗುಣಮಟ್ಟದ ತಿಂಡಿ ತಿನಿಸುಗಳು ಹಾಗೂ ಚಾಟ್ಸ್ ಅನ್ನು ನೀಡಲು ಮಯೂರ ಬೇಕರಿಯಂತಹ ಹೈಟೆಕ್ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳು ನಮ್ಮ ಪಟ್ಟಣಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಬ್ರೆಡ್, ಹುಟ್ಟುಹಬ್ಬದ ಪೇಸ್ಟ್ರಿ ಕೇಕ್ಗಳು, ಸಿಹಿ ತಿಂಡಿಗಳು ಸೇರಿದಂತೆ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ತಯಾರಿಸಿ ನೀಡುವ ಮೂಲಕ ಗ್ರಾಹಕರ ಮಿತ್ರನಂತೆ, ಆತ್ಮೀಯ ಬಂಧುವಿನಂತೆ ಮಯೂರ ಬೇಕರಿಯು ಉತ್ತಮವಾದ ವ್ಯವಹಾರ ಮಾಡಿ ತಾಲೂಕಿನಾದ್ಯಂತ ಜನಪ್ರಿಯವಾಗಲಿ ಎಂದು ಚಂದ್ರಶೇಖರ್ ಶುಭ ಹಾರೈಸಿದರು. ಮಯೂರ ಬೇಕರಿಯ ಉದ್ಘಾಟನಾ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಈಶ್ವರಪ್ರಸಾದ್, ಯುವ ಮುಖಂಡರಾದ ಡಾಕ್ಟರ್ ಕೆಸಿ ಶ್ರೀಕಾಂತ್, ಕೆಬಿಸಿ ಮಂಜುನಾಥ್, ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಸೇರಿದಂತೆ ನೂರಾರು ಗ್ರಾಹಕರು ಮಯೂರ ಬೇಕರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನೂತನವಾಗಿ ಉದ್ಯಮ ಪ್ರಪಂಚಕ್ಕೆ ಕಾಲಿಟ್ಟಿರುವ ಶನೀಶ್ ಮತ್ತು ಶಿನೋಜ್ ಅವರಿಗೆ ಶುಭ ಹಾರೈಸಿದರು. ತಾಲೂಕಿನ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ನ ಮಾಡಲಿ, ಈ ಸಂಸ್ಥೆಯವರಿಗೆ ಒಳ್ಳೆಯ ಹೆಸರು ಬರಲಿ, KRPೇಟೆ ತಾಲೂಕಿನ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಬೇಕರಿ ಪದಾರ್ಥಗಳನ್ನು ಪೂರೈಸಲಿ, ಜನರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ಸಂಸ್ಥೆ ವತಿಯಿಂದ ಮಿಸ್ಟಿ ಹಿಲ್ಸ್ ಇಂಟರಾಕ್ಟ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ರೋಟರಿ ಮಿಸ್ಟಿ ಹಿಲ್ಸ್ ಸಂಸ್ಥೆ ಹಾಗೂ ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದಲ್ಲಿ ಮಿಸ್ಟಿ ಹಿಲ್ಸ್ ಇಂಟರಾಕ್ಟ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ಇಂಟರಾಕ್ಟ್ ಕ್ಲಬ್ನ ಅಧ್ಯಕ್ಷರಾದ ಬಿಜಿ ಅನಂತಶಯನ ಮಾತನಾಡಿ, ಇಂಟರಾಕ್ಟ್ ಕ್ಲಬ್ ವಿಶ್ವಾದ್ಯಂತ ಹೆಸರು ಗಳಿಸಿ ಸಮಾಜ ಸೇವೆಯನ್ನು ನಡೆಸುತ್ತಾ ಬಂದಿದೆ. ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ರೋಟರಿ ಕ್ಲಬ್ ಸದಸ್ಯ ರೋಟರಿಯನ್ ಮೋಹನ್ ಪ್ರಭು ಮಾತನಾಡಿ ಸಂಸ್ಥೆಯ ಕಾರ್ಯವೈಖರಿಗಳ ಬಗ್ಗೆ ಮಾಹಿತಿ ನೀಡಿದರು. ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಶಾರದಾ ಬಿಎಂ ಮಾತನಾಡಿ, ಇಂಟರಾಕ್ಟ್ ಕ್ಲಬ್ಬಿನ ಸದಸ್ಯರು ತಮ್ಮ ಕಾರ್ಯವೈಖರಿಗಳ ಮೂಲಕ ಎಲ್ಲರಿಗೂ ಮಾದರಿಯಾಗಬೇಕು ಎಂದರು. ವೇದಿಕೆಯಲ್ಲಿ ಶ್ರೀರಾಮ ಟ್ರಸ್ಟ್ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಕಲ್ಯಾಣ ಹ್ಯಾರಿ ಮಂದಣ್ಣ, ನಿರ್ದೇಶಕರಾದ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಕಲ್ಯಾಟಣ್ಣ ಪೂನಚ್ಚ, ಬಿದ್ದಟಂಡ ಮುತ್ತಣ್ಣ, ರೋಟರಿ ಕ್ಲಬ್ ಸದಸ್ಯರಾದ ಎಸ್ಎಸ್ ಪೂವಯ್ಯ, ಬಿಕೆ ಕಾರ್ಯಪ್ಪ, ರತನ್ ಪೊನ್ನಣ್ಣ, ರೋಟರಿ ಮಿಸ್ಟಿ ಹಿಲ್ಸ್ ಸದಸ್ಯರು, ಇಂಟರಾಕ್ಟ್ ಕ್ಲಬ್ನ ಅಧ್ಯಕ್ಷರಾದ ವಿದ್ಯಾರ್ಥಿಗಳಾದ ಆಶಿಕಾ ಕೆಎಸ್, ಕಾರ್ಯದರ್ಶಿ ಸೋನಾಲ್, ಖಜಾಂಚಿ ಶಮಿಕಾ, ಉಪಾಧ್ಯಕ್ಷೆ ಸನಾ, ಹಿಂದಿನ ಸಾಲಿನ ವಿದ್ಯಾರ್ಥಿ ಅಧ್ಯಕ್ಷೆ ಹಸ್ನಾ ಪಿವೈ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಾದ ಶಮಿಕಾ, ನಿಯಾಚಂಗಪ್ಪ, ಶ್ರಾವ್ಯ ಇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಧನ್ವಿನ್ ಸಾತ್ವಿಕ್ ಎಂ ಸ್ವಾಗತಿಸಿದರು. ನಜಾಯಿಷಾ, ಫಾತಿಮತ್ ಹನಾ, ಶ್ರಾವ್ಯ ಎಸ್ಜಿ ಅತಿಥಿಗಳ ಪರಿಚಯವನ್ನ, ಫಾತಿಮಾ ರಿಧಾ, ಬೋಜಮ್ಮ, ನಿಯಚಂಗಪ್ಪ ವಿದ್ಯಾರ್ಥಿ ನಾಯಕರ ಪರಿಚಯವನ್ನ ಮಾಡಿದರು. ವಿದ್ಯಾರ್ಥಿಗಳಾದ ಫಾತಿಮಾ, ನಿಶಾ ಎಂಎನ್ ಕಾರ್ಯಕ್ರಮದ ನಿರೂಪಿಸಿ ಶಮಿಕಾ ಬಿಎಸ್ ವಂದಿಸಿದರು. Faculty members, proud parents, and most importantly, our dynamic practice. It is an absolute honor for me to stand here today as the installation officer for this year's Bright Club installation ceremony. Today is not just a formality; it is a celebration of leadership, service, and the spirit of youth that refuses to wait to make a difference. Let me begin by sincerely thanking Shaurya for the kind and warm introduction. Your words were generous and encouraging, and I truly appreciate the welcome. Interact clubs, as we all know, are youth arms of Rotary International. They are not just clubs; they are platforms. Platforms for young individuals to learn the true essence of service above self. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನಲ್ಲಿ ಪರಿಸರ ಸಂರಕ್ಷಣೆ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಪರಿಸರ ಪ್ರೇಮಿ ಮಹಾಲಿಂಗಯ್ಯ ಸೈಕಲ್ ಯಾತ್ರೆ ಹಮ್ಮಿಕೊಂಡಿದ್ದರು. ಕ್ಯಾರ್ಪೇಟೆ ಪಟ್ಟಣದ ಮಡುವಿನಕೋಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡ ಹಾಗೂ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ನಡೆಯಿತು.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.